ಮೊದಲನೇ ಪ್ರಶ್ನೆ, ಯಾವ ಅಕ್ಕಿಯನ್ನು ಶಾಂತಿಯ ಸಂಕೇತ ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ಪಾರಿವಾಳ, ಬಿ ನವಿಲು, ಸಿ ಕಾಗೆ, ಡಿ ಗಿಳಿ. ಸರಿಯಾದ ಉತ್ತರ ಆಪ್ಷನ್ ಎ ಪಾರಿವಾಳ. ಎರಡನೇ ಪ್ರಶ್ನೆ, ಕಾಡಿನ ರಾಜ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಸಿಂಹ, ಬಿ ಹುಲಿ, ಸಿ ಚಿರತೆ, ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹ. ಮೂರನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುವ ಭಾಗ ಯಾವುದು? ಆಪ್ಷನ್ಗಳು: ಎ ಹಲ್ಲುಗಳು, ಬಿ ಮೂಳೆಗಳು, ಸಿ ರಕ್ತ, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆಗಳು. ನಾಲ್ಕನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ಹೆಚ್ಚು ಆಮ್ಲಜನಕವನ್ನು ಪಡೆಯುವ ಅಂಗ ಯಾವುದು? ಆಪ್ಷನ್ಗಳು: ಎ ಹೃದಯ, ಬಿ ಯಕೃತ್, ಸಿ ಶ್ವಾಸಕೋಶ, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಡಿ ಮೆದುಳು. ಐದನೇ ಪ್ರಶ್ನೆ, ಜಗತ್ತಿನ ಅತಿ ಉದ್ದ ಕರಾವಳಿ ಹೊಂದಿದ ದೇಶ ಯಾವುದು? ಆಪ್ಷನ್ಗಳು: ಎ ರಷ್ಯಾ, ಬಿ ಕೆನಡಾ, ಸಿ ಭಾರತ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆನಡಾ. ಆರನೇ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸುತ್ತವೆ? ಆಪ್ಷನ್ಗಳು: ಎ ಜಪಾನ್, ಬಿ ಚಿಲಿ, ಸಿ ಇಂಡೋನೇಷ್ಯಾ, ಡಿ ಆಸ್ಟ್ರೇಲಿಯಾ. ಆಪ್ಷನ್ ಸಿ ಇಂಡೋನೇಷ್ಯಾ ಸರಿಯಾದ ಉತ್ತರ. ಏಳನೇ ಪ್ರಶ್ನೆ, ಯಾವ ಪಕ್ಷಿ ತನ್ನ ಮೊಟ್ಟೆಯನ್ನು ಕಾಲಿನ ಮೇಲೆ ಇಟ್ಟು ಕಾವು ಕೊಡುತ್ತದೆ? ಆಪ್ಷನ್ಗಳು: ಎ ಬಾತುಕೋಳಿ, ಬಿ ಕೋಳಿ, ಸಿ ಕಾಗೆ, ಡಿ ಪೆಂಗ್ವಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಪೆಂಗ್ವಿನ್. ಎಂಟನೇ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಚರ್ಮದ ಮೂಲಕ ಉಸಿರಾಡುತ್ತದೆ? ಆಪ್ಷನ್ಗಳು: ಎ ಕಪ್ಪೆ, ಬಿ ಹಾವು, ಸಿ ಮೊಸಳೆ, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪೆ. ಒಂಬತ್ತನೇ ಪ್ರಶ್ನೆ, ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ಕರ್ತೃ ಯಾರು? ಆಪ್ಷನ್ ಎ ಕುವೆಂಪು, ಬಿ ಕುಮಾರವ್ಯಾಸ, ಸಿ ದ ರಾ ಬೇಂದ್ರೆ, ಡಿ ಲಕ್ಷ್ಮೀಶ. ಸರಿಯಾದ ಉತ್ತರ ಆಪ್ಷನ್ ಬಿ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯ ಕರ್ತೃ. ಹತ್ತನೇ ಪ್ರಶ್ನೆ, ಕನ್ನಡದ ಮೊದಲ ಮಹಿಳಾ ವಚನಗಾರತಿ ಯಾರು? ಆಪ್ಷನ್ಗಳು: ಎ ಅಕ್ಕ ಮಹಾದೇವಿ, ಬಿ ನೀಲಾಂಬಿಕೆ, ಸಿ ಗಂಗಾಂಬಿಕೆ, ಡಿ ಲಕ್ಕಮ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕ ಮಹಾದೇವಿ. 11ನೇ ಪ್ರಶ್ನೆ, ಇಡ್ಲಿಯನ್ನು ಮೃದುವಾಗಿಸಲು ಮುಖ್ಯ ಕಾರಣ ಯಾವುದು? ಆಪ್ಷನ್ಗಳು: ಎ ಉಪ್ಪು, ಬಿ ಸೋಡಾ, ಸಿ ಉದುಗುವಿಕೆ, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಉದುಗುವಿಕೆ. 12ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಪೊಟ್ಯಾಸಿಯಂ ಹೆಚ್ಚಾಗಿರುತ್ತದೆ? ಆಪ್ಷನ್ಗಳು: ಎ ಸೇಬು, ಬಿ ಮಾವು, ಸಿ ಹಲಸು, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. 13ನೇ ಪ್ರಶ್ನೆ, ಯಾವ ಹಣ್ಣನ್ನು ಸ್ವಾಭಾವಿಕ ಟೂತ್ ಬ್ರಷ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ಎ ಮಾವು, ಬಿ ಪಪ್ಪಾಯ, ಸಿ ದ್ರಾಕ್ಷಿ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಡಿ ಸೇಬು. 14ನೇ ಪ್ರಶ್ನೆ, ಕರ್ನಾಟಕದ ಯಾವ ರಾಣಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದರು? ಆಪ್ಷನ್ಗಳು: ಎ ಕಿತ್ತೂರು ರಾಣಿ ಚೆನ್ನಮ್ಮ, ಬಿ ರಾಣಿ ಅಬ್ಬಕ್ಕ, ಸಿ ಕೆಳದಿ ಚೆನ್ನಮ್ಮ, ಡಿ ಮಹಾದೇವಿ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಣಿ ಅಬ್ಬಕ್ಕ. 15ನೇ ಪ್ರಶ್ನೆ,
ಕುರ್ಕುರೆ ಹೆಚ್ಚಾಗಿ ತಿನ್ನುವುದರಿಂದ ದೇಹದ ಯಾವ ಭಾಗವು ಹಾಳಾಗುತ್ತದೆ? ಆಪ್ಷನ್ಗಳು: ಎ ಲಿವರ್, ಬಿ ಕಿಡ್ನಿ, ಸಿ ಕಣ್ಣು, ಡಿ ಹಲ್ಲು. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್. 16ನೇ ಪ್ರಶ್ನೆ. ಪಕ್ಷಿಗಳ ರಾಜ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ನವಿಲು, ಬಿ ಆಸ್ಟ್ರಿಚ್, ಸಿ ಗರುಡ, ಡಿ ಗಿಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗರುಡ, ಪಕ್ಷಿಗಳ ರಾಜ. 17ನೇ ಪ್ರಶ್ನೆ. ವಿಶ್ವದಲ್ಲಿ ಅತಿ ಕಠಿಣ ಪರೀಕ್ಷೆಯನ್ನು ಯಾವ ದೇಶದಲ್ಲಿ ನಡೆಸುತ್ತಾರೆ? ಆಪ್ಷನ್ಗಳು: ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. 18ನೇ ಪ್ರಶ್ನೆ. ತಾಳಗುಂದ ಶಾಸನವು ಯಾವ ರಾಜವಂಶದ ಬಗ್ಗೆ ತಿಳಿಸುತ್ತದೆ? ಆಪ್ಷನ್ಗಳು: ಎ ಹೊಯ್ಸಳರು, ಬಿ ಗಂಗರು, ಸಿ ಕದಂಬರು, ಡಿ ರಾಷ್ಟ್ರಕೂಟರು. ಸರಿಯಾದ ಉತ್ತರ ಆಪ್ಷನ್ ಸಿ ಕದಂಬರ ಇತಿಹಾಸದ ಬಗ್ಗೆ ತಿಳಿಸುತ್ತದೆ. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.